ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅನು. ಮತ್ತು ಎಲ್ಲರೂ ಹೇಗಿದ್ರೆ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಇವತ್ತು ಒಂದು ಸೂಪರಾಗಿ ಬರೀ 10 ಮಿನಿಟ್ಸಲ್ಲಿ ಮಾಡಬಹುದಾದಂಥ ಒಂದು ಸ್ಲೀವ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಇದೆ. ಆಲ್ರೆಡಿ ನಾನಿಲ್ಲಿ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಮಾರ್ಕರ್ ಪೆನ್ಸಿಲ್ ಬರುತ್ತಲ್ವ, ವೈಟ್ ಪೆನ್ಸಿಲು, ಅದರಿಂದ ಇಲ್ಲಿ ನೋಡ್ಬೋದು ನೀವು. ಒಂದು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಇಲ್ಲಿ ಸ್ಯಾಟಿನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ನಾನು. ಒಂದು ಲೀಫ್ ಡಿಸೈನ್ ಮಾಡಬೇಕಾದ್ರೆ ಫಸ್ಟು ಏನು ಮಾಡಬೇಕಪ್ಪ ಅಂದರೆ ಫ್ರೆಂಡ್ಸ್, ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ನೀಟಾಗಿ ಈ ರೀತಿ ನಾವು ಏನು ಡ್ರಾಯಿಂಗ್ ಮಾಡಿರ್ತೀವಲ್ವ ಅದ್ರ ಮುಖಾಂತರನೇ ನೀವು ನೀಟಾಗಿ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಂಡು ಬರಬೇಕಾಗತ್ತೆ. ಜೊತೆಗೆ ನೋಡಿ, ನಾನು ಯಾವ ರೀತಿ ಆ ರೌಂಡ್ ಶೇಪ್ ತಿರುಗಿಸುವಾಗ ನಾನು ಬೋರ್ಡ್ ಮೂವ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ, ಆಯಿತಾ. ಇಲ್ಲಿ ಅಷ್ಟೇ ಸೆಂಟ್ರಲ್ಲಿ ನೀವು ಮಿಡಲಲ್ಲಿ ಬೇಕು ಅಂದರೆ ಸ್ಟೋನ್ಸ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಥ್ರೆಡ್ಡಲ್ಲೇ ಈ ರೀತಿ ಫಿಲ್ಲಿಂಗ್ನ ಕೊಟ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ನಾವು ಇದಕ್ಕೆ ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಯೂಸ್ ಮಾಡಿರಲಿಲ್ಲ, ಹಾಗಾಗಿ ಈ ಲೀಫ್ ಡಿಸೈನಿಗೆ ನಾನು ಇಲ್ಲಿ ಥ್ರೆಡ್ನೇ ಫಿಲ್ ಮಾಡ್ತಾಯಿದ್ದೀನಿ. ಏನಾದರೂ ನಾವು ನೆಕ್ಕಲ್ಲಿನೂ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಯೂಸ್ ಮಾಡಿದ್ದೀವಿ, ನಾವು ಇದಕ್ಕೂ ಹಾಕ್ತೀವಿ ಅಂತಂದರೆ ನೀವು ಅದನ್ನು ಕೂಡ ಹಾಕ್ಕೋಬೋದು, ಚೆನ್ನಾಗೇ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಜರಿ ಥ್ರೆಡ್, ಸಿಲ್ಕ್ ಥ್ರೆಡ್ಡು ಬ್ಲೂ ಕಲರು ಥ್ರೆಡ್ಡಲ್ಲಿ ನಾನು ಇಲ್ಲಿ ಒಂದು ಶೇಪ್ನ ಕೊಡ್ತಾಯಿದ್ದೀನಿ. ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಆದಷ್ಟು ಮೆಂಬರ್ಶಿಪ್ ತೊಗೊಂಡು ಜಾಯ್ನ್ ಆಗಿ. ತುಂಬ ಜನ ಕಾಲ್ಸ್ ಮಾಡ್ತಾಯಿದ್ದೀರಾ, ಜಾಯ್ನ್ ಕೂಡ ಆಗ್ತಾಯಿದ್ದೀರಾ, ನಿಜ ಖುಷಿ ಅನಿಸುತ್ತೆ. ನೆನ್ನೆ ನಾನೊಂದು ಶಾರ್ಟ್ಸಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಅವರು ತುಂಬ ಚೆನ್ನಾಗಿ ನಮ್ಮ ಕ್ಲಾಸಸ್ಸಲ್ಲೇ ಕಲಿತು ಒಂದು ಬಾವುಟ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಅವರು ಒಂದು ಫ್ಲ್ಯಾಗ್ ಅಂದರೆ ಬಾವುಟ ಚಿತ್ರನ ಬಿಡಿಸಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದರು. ತುಂಬಾ ಖುಷಿ ಆಯಿತು ನನಗೆ. ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದರು ಗೊತ್ತಾ. ಈಗಲೂ ಕೂಡ ಪೋಸ್ಟಲ್ಲಿ ಕೂಡ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಶಾರ್ಟ್ಸಲ್ಲಿ ಕೂಡ ಇದೆ ಅದು ವಿಡಿಯೋ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಅಂದರೆ ಯಾವುದೇ ಕೆಲಸ ಆದರೂ ಅಷ್ಟೇ ಫ್ರೆಂಡ್ಸ್, ಏನು ಗೊತ್ತಾ, ಶ್ರದ್ಧೆ ಇಟ್ಟು ಮಾಡಿದ್ರೆ ಆ ಕೆಲಸ ತುಂಬಾ ಚೆನ್ನಾಗಾಗುತ್ತೆ. ಆದಷ್ಟು ತಾಳ್ಮೆ ಇರಬೇಕು, ಶ್ರದ್ಧೆ ಇರಬೇಕು ಯಾವುದೇ ಕೆಲಸ ಮಾಡಲಿ. ನೀವು ಏನೋ ಫಾಸ್ಟಾಗಿ ಮಾಡಿಬಿಡೋಣ, ಫಾಸ್ಟಾಗಿ ಕಲ್ತ್ಬಿಡೋಣ ಅಂತಂದರೆ ಅದಾಗಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಫಸ್ಟು ಯಾರಾದರೂ ನಂಗೆ ಫೋನ್ ಮಾಡಲಿ, ಮೇಡಮ್ ಎಷ್ಟು ದಿನದಲ್ಲಿ ಕಲಿಬೋದು, ಪ್ರತಿಯೊಬ್ಬರದ್ದು ಪ್ರಶ್ನೆ ಅದೇ ಇರುತ್ತೆ, ಎಷ್ಟು ದಿನದಲ್ಲಿ ಕಲಿಬೋದು ಅಂತ ಅಂದ್ಬಿಟ್ಟು. ನೀವು ಎಷ್ಟು ದಿನದಲ್ಲಿ ಕಲಿಬಹುದು ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾಕೆ ಅಂತಂದರೆ, ನೀವು ಯಾವ ರೀತಿ ಎಫೆಕ್ಟ್ ಹಾಕಿ ತುಂಬ ಶ್ರದ್ಧೆ ವಹಿಸಿ ಕಲಿತೀರ, ಅದ್ರ ಮೇಲೆ ನೀವು ಕಲಿಯುವಂಥ ದಿನಗಳು ಕರೆಕ್ಟಾಗಿ ಗೊತ್ತಾಗುತ್ತೆ. ಯಾಕೆ ಅಂತಂದರೆ, ಇವಾಗ ಕೆಲವರು ಒಂದು ದಿನವೂ ಪ್ರಾಕ್ಟೀಸ್ ಮಾಡಲ್ಲ, ವಾರಕ್ಕೆ 2 ದಿನ ಕೂತ್ಕೊತಿರ್ತೀರ ಮಿಷಿನ್ ಮೇಲೆ. ಕೆಲವರು ದಿನ ಪ್ರಾಕ್ಟೀಸ್ ಮಾಡ್ತಾಯಿರ್ತೀರ. ನಿಮ್ಮ ಒಂದು ಶ್ರದ್ಧೆ ಮೇಲೆ, ನಿಮಗಿರುವಂಥ ಟೈಮ್ ಮೇಲೆ ನೀವು ಅದನ್ನು ಕಂಡಿಡ್ಕೋಬೋದು. ಡೈಲಿ ಪ್ರಾಕ್ಟೀಸ್ ಮಾಡಿ 1 ಅವರ್ ಅಂತಂದರೆ ಕನಿಷ್ಠ ಒಂದು 2 ತಿಂಗಳು 3 ತಿಂಗಳಲ್ಲೂ ಕೂಡ ನೀವು ಎಂಬ್ರಾಯ್ಡ್ರಿ ಕಲಿಬೋದು. ಅಂದರೆ ಪರ್ಫೆಕ್ಟಾಗಿ ಕಲಿತೀನಿ ಅಂತಂದರೆ, ಸುಮ್ಮನೆ ಏನೋ ಒಂದು ಕಲ್ತ್ಬಿಡ್ತೀನಿ ಅಂತಂದರೆ 1 ತಿಂಗಳಲ್ಲಿ ಬೇಕಾದರೂ ಕಲಿಯೋರಿದ್ದಾರೆ ಅಲ್ವಾ. ಹಾಗಾಗಿ ನೀವೇ ಸ್ವಲ್ಪ ಯೋಚನೆ ಮಾಡಿಕೊಂಡು ಆದಷ್ಟು ಶ್ರದ್ಧೆ ವಹಿಸಿ ಕಲಿಬೇಕಾಗತ್ತೆ. ನೋಡಿ, ಲೀಫ್ಗಳು ಹಾಕ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದ್ರದ್ದು ನೆಕ್ ಡಿಸೈನ್ ಕೂಡ ನಾನು ಮೊನ್ನೆ ವಿಡಿಯೋದಲ್ಲಿ ಹಾಕ್ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿತ್ತು. ಯಾರೆಲ್ಲ ಬಿಗಿನರ್ಸ್ ಇರ್ತೀರ, ನಮಗೆ ಒಂದೇ ಥರ ಲೀಫು ಬರೀ ಇದನ್ನೇ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಒಂದು ಡ್ರಾಯಿಂಗ್ ಮಾಡ್ಕೊಂಡು ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ ನಾನು. ಈ ಫಿಲ್ಲಿಂಗ್ ಮಾಡುವಾಗ ಏನು ಮಾಡ್ತಿದ್ದೀನಪ್ಪ ಅಂತಂದರೆ, ಬರೀ 0 ನಂಬರ್ನಲ್ಲಿ ಇಟ್ಕೊಂಡು ಈ ರೀತಿ ಹಿಂದೆ ಮುಂದೆ ಬೋರ್ಡ್ನ ನಾವು ಜಾಸ್ತಿ ಒಂದು ಸ್ವಲ್ಪ ಸ್ಪೀಡಾಗಿ ನಾವು ಮುಂದೆ ಮೂವ್ ಮಾಡಿದಾಗ ಈ ರೀತಿ ಫಿಲ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇದು ಆಲ್ಮೋಸ್ಟ್ ಲೀಫ್ ಕಂಪ್ಲೀಟ್ ಆಗಿದೆ. ಈಗ ಫುಲ್ಲು ನಾನು ಅಲ್ಲಲ್ಲೇ ಒಂದೊಂದು ಡಾಟ್ ಇಟ್ಕೋತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಇಲ್ಲೆಲ್ಲ ಲೀಫ್ಗಳನ್ನ ಹಾಕೋಣ ಅಂತ ಅಂದ್ಬಿಟ್ಟು. ಈ ಥರ ಎಲ್ಲ ಒಂದು ಡಿಸೈನ್ ಕ್ರಿಯೇಟ್ ಮಾಡಿದ್ರೆ ಫ್ರೆಂಡ್ಸ್, ನೀವು ಸ್ಟಾರ್ಟಿಂಗ್ ರೇಟೇ ಒಂದು 450 ರೇಂಜಿಂದ ನೀವು ಆರಾಮಾಗಿ ಒಂದು ಇದನ್ನು ಕ್ರಿಯೇಟ್ ಮಾಡ್ಕೊಂಡು ಕೊಡ್ಬೋದು, ಅಂದರೆ ಅರ್ನ್ ಮಾಡ್ಬೋದು. 450 ರುಪೀಸ್ ನೀವು ತೊಗೋಬೋದು ನೆಕ್ ಡಿಸೈನು ಇದೆಲ್ಲ ಮಾಡಿದರೆ. ಈ ಥರ ಒಂದು ಲೀಫ್ ಹಾಕ್ಬಿಟ್ಟು ನೆಕ್ ಡಿಸೈನ್ ಮಾಡಿಕೊಟ್ರೆ ಸಾಕು. ಯಾವುದೇ ಡಿಸೈನ್ಗೂ ಈ ಥರ ಒಂದು ಲೀಫ್ ಡಿಸೈನ್ಗಳು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಲ್ವಾ. ಹಾಗಾಗಿ ನೋಡಿ, ಇಲ್ಲೂ ಅಷ್ಟೇ ನಾನು 3 ಲೀಫ್ಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ನೀವು ಯಾವುದಾದ್ರೂ ಡ್ರಾಯಿಂಗ್ ಮಾಡ್ಕೊಳ್ಳಿ, ಸ್ವಲ್ಪ ನೆಕ್ ಡಿಸೈನಿಗೆ ರಿಲೇಟೆಡ್ ಇರೋ ಥರ ನೀವು ಈ ಡಿಸೈನ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಲೀಫ್ ಹಾಕುವಾಗ, ಓಕೆನಾ. ನಮಗೆ ಲೀಫ್ ಬೇಡ, ಫ್ಲವರ್ಸ್ ಆದರೂ ಹಾಕ್ತೀವಿ ಅಂತಂದರೆ ಫ್ಲವರ್ಸ್ ಕೂಡ ಹಾಕ್ಬೋದು. ಮತ್ತು ಯಾರೆಲ್ಲ ನಮ್ಮ ಚಾನಲಲ್ಲಿ ಮತ್ತು ಹೊಸದಾಗಿ ಎಂಬ್ರಾಯ್ಡ್ರಿ ಕಲಿಬೇಕು ಅಂತಿದ್ರೆ, ಅವರು ಬರೀ 239 ರೂಪಾಯಿಗೆ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಅಂದರೆ ತುಂಬಾ ಕಾಲ್ಸ್ ಬರ್ತಾಯಿದೆ ಫ್ರೆಂಡ್ಸ್. ಏನು ಗೊತ್ತಾ, ಫೇಸ್ಬುಕ್ಕಲ್ಲಾಗಿರ್ಬೋದು ಮತ್ತು ಇನ್ಸ್ಟಾಗ್ರಾಮಿಂದ ಹಿಡಿದು ಶೇರ್ ಚಾಟಲ್ಲಿ ಕೂಡ ಹಾಕ್ತೀನಿ ನಾನು ವೀಡಿಯೋಸ್ನ. ಹಾಗಾಗಿ ತುಂಬ ಬೇರೆ ಚಾನಲ್ಗಳಿಂದನೂ ನನಗೆ ಫೋನ್ಗಳು ಬರ್ತಾಯಿದೆ. ಖುಷಿಯಾಗತ್ತೆ ನಿಜ. ಅಷ್ಟು ಇಂಟ್ರೆಸ್ಟ್ ಪಟ್ಟು ನಾವು ಕಲಿತೀವಿ ಅಂತ ಹೇಳಿ ಜಾಯ್ನ್ ಆಗ್ತಾರಲ್ವ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ಲೀಫ್ ಅಂತೂ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇನ್ನೊಂದು 4-5 ಲೀಫ್ ಇದೆ ಅಷ್ಟೇ.
ಈಗಂತೂ ಹಬ್ಬದ ಸೀಸನ್ ಇರೋದ್ರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಫ್ರೆಂಡ್ಸ್. ಯಾಕಂತಂದರೆ ಕೆಲಸ ಸಿಕ್ಕಾಬಟ್ಟೆ ಇದೆ. ಇವತ್ತು ಕೂಡ ಇದನ್ನು ಹಾಕ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ. ಇದು ಎಡಿಟಿಂಗ್ ಮಾಡೋಕ್ಕೆ ಹಿಡಿದು 3 ದಿನ ಆಗಿದೆ. ಅರ್ಧಂಬರ್ಧ ಎಡಿಟಿಂಗ್ ಮಾಡಿ ಹಾಗೆ ಇಟ್ಟಿದ್ದೆ. ಇವತ್ತು ಇದೊಂದು ವೀಡಿಯೋನಾದರೂ ಅಪ್ಲೋಡ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇನ್ನೇನು ಇರೋದೇ 3 ದಿನ ಬಾಕಿ ಇದೆ ಹಬ್ಬಕ್ಕೆ. ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೋಬೇಕಿದೆ ಅಲ್ವಾ. ಹಾಗಾಗಿ ಈಗ ಸ್ವಲ್ಪ ಡಿಲೇ ಆಗ್ಬೋದು. ನಿಮಗೆ ವಿಡಿಯೋ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಇದು ಲೀಫು. ನೀವು ಅಷ್ಟೇ ಈ ಥರ ಎಲ್ಲ ಟ್ರೈ ಮಾಡಿ. ಆದಷ್ಟು ಬೇಗ ಅಂದರೆ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಪುಟ್ಟಾಗಿ ಮಾಡುವಂಥ ಡಿಸೈನ್ಸ್ನ ಜಾಸ್ತಿ ಮಾಡಿ. ಆವಾಗ ನಿಮ್ಮ ಕೈ ಸೆಟ್ ಆಗಿಬಿಡುತ್ತೆ ಚೆನ್ನಾಗಿ. ಆಮೇಲೆ ನೀವು ದೊಡ್ಡ ಡಿಸೈನ್ಸ್ಗಳನ್ನ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಸ್ಲೀವ್ ಡಿಸೈನ್ ಕೂಡ ಲೀಫಲ್ಲೇ ಬೇರೆ ಬೇರೆ ಥರ ನೀವು ಕ್ರಿಯೇಟ್ ಮಾಡೋದನ್ನು ಡ್ರಾಯಿಂಗ್ ಮಾಡಿಕೊಂಡು ಮಾಡಿ. ನಿಮಗೆ ಪಿಂಟ್ರೆಸ್ಟ್ ಅನ್ನೋ ಆ್ಯಪಿಂದ ಕೂಡ ನಿಮಗೆ ತುಂಬ ಥರ ಡಿಸೈನ್ಸ್ ಸಿಗ್ತಾ ಹೋಗುತ್ತೆ. ಅಲ್ಲಿ ಕೂಡ ನೀವು ಡಿಸೈನ್ಸ್ ತೊಗೊಂಡು ನೀವು ಬರ್ಕೋಬೋದು. ಬರೆದ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಟ್ರೇಸ್ ಮಾಡಿಕೊಂಡು ಡಿಸೈನ್ಸ್ನ ಮಾಡ್ಬೋದು. ನೋಡಿ ಇಲ್ಲಿ ನಾನು ಮತ್ತೆ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಇಲ್ಲಿ ಒಂದು ಶೇಪ್ನ ಕೊಡ್ತಾಯಿದ್ದೀನಿ. ಚೆನ್ನಾಗಿದೆ ಈ ಶೇಪು. ಇದು ಏನಕ್ಕಪ್ಪ ಇಲ್ಲಿ ಕೊಟ್ಟಿದ್ದು ಅಂತಂದರೆ ಅಲ್ಲಿ ಬ್ಲೂ ಕಲರ್ ಬಾರ್ಡ್ರ್ ಇತ್ತಲ್ವ. ಬ್ಲೂ ಕಲರ್ ಬಾರ್ಡ್ರಲ್ಲಿ ಹೈಲೈಟಾಗಿ ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ನಾನು ಏನು ಈ ಲೀಫ್ ಕೆಳಗಡೆಗೆ ಮಾಡಿರೋ ಶೇಪ್ ಏನಿದೆ ಫ್ರೆಂಡ್ಸ್, ಇದೇ ಶೇಪಲ್ಲೇ ನೆಕ್ ಡಿಸೈನ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನಿಮ್ಗೆ ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ. ಮತ್ತು ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀರ. ನಾನು ಹೇಳಿದ್ದೆ ಆ ವಿಡಿಯೋದಲ್ಲಿ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅವರು ಈ ಒಂದು ನೆಕ್ ಡಿಸೈನಲ್ಲಿ ಬರೀ ಒಂದೇ ಒಂದು ಫ್ಲವರ್ ಮಾಡಿ ಕಳಿಸಿದ್ರು ಪರವಾಗಿಲ್ಲ, ಕಳಿಸಿ ನೋಡೋಣ ಅಂತ ಅಂದ್ಬಿಟ್ಟು ತುಂಬ ಜನ ಕಳಿಸಿದ್ದೀರಾ. ಖುಷಿಯಾಯಿತು. ನೋಡಿ ಅಂದರೆ ಟ್ರೈ ಮಾಡ್ತೀರಾ ಅಲ್ವಾ, ನಮ್ಮ ಚಾನಲ್ ನೋಡಿ ನೀವು ಕೂಡ ಟ್ರೈ ಮಾಡಿ ಕಲಿತಿದ್ದೀರಲ್ಲ, ಅದಕ್ಕೊಂದು ಖುಷಿ ಅನಿಸುತ್ತೆ. ಮಿಡಲಲ್ಲಿ ಏನು ಗ್ಯಾಪ್ ಇತ್ತು ಅಲ್ಲಿಗೆ ನಾನು ಇದನ್ನು ಒಂದು ಡ್ರಾಪ್ ಶೇಪ್ ಬರೋ ಥರ ಒಂದು ಕ್ರಿಯೇಟ್ ಮಾಡಿ ಕೊಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಏನಪ್ಪ ಅಂತಂದರೆ ಫೈನಲ್ ಟಚ್ ನಮ್ಮದು. ಇವಾಗ ಏನೆಲ್ಲ ಎಕ್ಸ್ಟ್ರಾ ಥ್ರೆಡ್ಗಳಿದೆ ಅದನ್ನೆಲ್ಲ ಕಟ್ ಮಾಡಿ ತೆಕ್ಕೋಬೇಕಾಗತ್ತೆ. ತೆಗೆದ್ಮೇಲೆ ಇದು ಫುಲ್ಲು ಕರೆಕ್ಟಾಗಿ ರೆಡಿ ಇರುತ್ತೆ. ಮತ್ತು ಬೋರ್ಡಿಗೆ ಬಟ್ಟೆ ಫಿಟ್ ಮಾಡುವಾಗಲೂ ಅಷ್ಟೇ ಫ್ರೆಂಡ್ಸ್, ತುಂಬ ಟೈಟಾಗಿ ಫಿಟ್ ಮಾಡಿ. ಇಲ್ಲ ಅಂತಂದರೆ ಬಟ್ಟೆ ಎಳ್ಕೊಳ್ಳೋವಂಥ ಚಾನ್ಸಸ್ ತುಂಬ ಇರುತ್ತೆ. ಒಂದು ಡಿಸೈನ್ ನೀಟಾಗಿ ಬರಲ್ಲ ನಾವು ಮಾಡೋದು. ಓಕೆನಾ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು 239 ರೂಪಾಯಿಗೆ ಕ್ಲಾಸಸ್ ಇದೆ. ಅದು ಕೂಡ ಮೆಂಬರ್ಶಿಪ್ ತೊಗೊಂಡು ಜಾಯ್ನ್ ಆಗಿ ಎಂಬ್ರಾಯ್ಡ್ರಿ ಕಲೀರಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.